ನಮಸ್ಕಾರ. ನಮಸ್ಕಾರ ಸರ್. ಸರ್, ನಾವು ಕನೆಕ್ಟ್ ಇಂಡಿಯಾದಿಂದ ಬಂದಿದ್ದೀವಿ. ಅಮೀನ್ ಬಾವಿ ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದಿಂದ ನಿಮ್ಮ ಹೆಸರನ್ನು ಪ್ರಬಲವಾಗಿ ಕೇಳಿರ್ತಾ ಇದ್ದೇವೆ. ನಾವು ಆ ಕ್ಷೇತ್ರದಲ್ಲಿ ಪ್ರಬಲವಾಗಿ ಟಿಕೆಟ್ ಆಕಾಂಕ್ಷಿ ಇದ್ದೀರ ಅನ್ನೋದು ಕೂಡ ಹೆಸರನ್ನು ಬರ್ತಾ ಇದೆ. ಇದು ಹೌದಾ, ಕರೆಯಲ್ಲ ಸತ್ಯನ ಸರ್? ನಮ್ಮದು ಅಮೀನ್ ಬಾವಿ ಹೊಸ ಜಿಲ್ಲಾ ಪಂಚಾಯತ್ ಕ್ಷೇತ್ರವಾಗಿದೆ. ಇನ್ನೂ ಅದು ಯಾವ ರೀತಿ ರಿಸರ್ವೇಷನ್ ಅದು ಇನ್ನೂ ಫಿಕ್ಸ್ ಆಗಿಲ್ಲ. ಜನರಲ್ ಬಂದರೆ ನಾನು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿಯಾಗಿದ್ದೇನೆ. ಸರಿ, ಯಾವ ವಿಷಯದಲ್ಲಿ ನಿಮಗೆ ಟಿಕೆಟ್ ಕೊಡಬೇಕು ಕಾಂಗ್ರೆಸ್ ಪಕ್ಷ? ಸರ್, ನಾವು ಕಳೆದ 25, 27, 28 ವರ್ಷದಿಂದ ನಾನು ವಕೀಲ ವೃತ್ತಿಯಲ್ಲಿ ತೊಡ್ಕೊಂಡಿದ್ದೇನೆ. ಸಾಮಾಜಿಕವಾಗಿ ಮತ್ತು ನನ್ನ ವೃತ್ತಿಯಲ್ಲಿ ನನ್ನ ಸಮಾಜ ಜೊತೆ ಇದ್ದೇನೆ, ಜನರ ಜೊತೆ ಬೆರೀತಾ ಇದ್ದೇನೆ. ಮತ್ತು ಅದರ ಜೊತೆಯಾಗಿ ಮಾನ್ಯ ನಮ್ಮ ಶಾಸಕರಾದಂಥ ಸನ್ಮಾನ್ಯ ಶ್ರೀ ವಿನಯ್ ಕುಲಕರ್ಣಿಯವರು ಅವ್ರ ಜೊತೆ ಒಂದು ಒಳ್ಳೆಯ ಒಡನಾಟ ಇದೆ. ಸೊ ಆ ರೀತಿಯಾಗಿ ನಾನು ಒಬ್ಬ ಟಿಕೆಟ್ ಆಕಾಂಕ್ಷಿಯಾಗಿ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿರ್ತೇನೆ. ನಿಮ್ಮನ್ನೇ ಮೂಲವಾಗಿ ಯಾಕೆ ಆಯ್ಕೆ ಮಾಡಬೇಕು? ನಾನು ಒಬ್ಬ ಸಾಮಾನ್ಯವಾಗಿ ಜನರ ಜೊತೆ ಇರ್ತಕ್ಕಂಥವ್ರು ನಾವು. ಅದೇ ರೀತಿಯಾಗಿ ನಮ್ಮ ವಿನಯ್ ಕುಲಕರ್ಣಿ ಇದ್ದಾರೆ. ಅದರ ಜೊತೆಯಾಗಿ ನಮ್ಮ ಈಗ ಸಹೋದರಿ ಸಿವಿಲಲ್ಲಾ ಕುಲಕರ್ಣಿ ಅವರು ಸಹ ಅವ್ರ ಜೊತೆ ಒಳ್ಳೆಯ ಒಂದು ಸಂಪರ್ಕ ಇದೆ. ಮತ್ತು ಯಾವುದೇ ನಾವು ಕ್ಷೇತ್ರದ ಒಂದು ಸಮಸ್ಯೆ ಬಂದಾಗ ಅವರು ನಮಗೆ ಒಳ್ಳೆಯ ಸ್ಪಂದಿಸಿ ಕೆಲಸವನ್ನು ಮಾಡಿಕೊಂಡಂತಿದ್ದಾರೆ. ಸೊ ಇದರಿಂದ ನಮಗೆ ಸಾಮಾನ್ಯವಾಗಿ ಜನರ ಜೊತೆ ಒಂದು ಸಂಪರ್ಕ ಇದೆ. ಸಮಾಜ ಸೇವೆಯಲ್ಲಿ ಯಾವ ವಿಷಯದಲ್ಲಿ ಗುರುತಿಸ್ಕೊಂಡಿದೆ? ಅಡ್ವೊಕೇಟ್ ವೃತ್ತಿಯಿಂದ ಗುರುತಿಸ್ಕೊಂಡ್ರ, ಅಥವಾ ನಿಮ್ಮದೇ ಆಗಿರ್ತಕ್ಕಂಥ ಪ್ಲಾಟ್ಫಾರ್ಮ್ನಿಂದ ನೀವು ಗುರುತಿಸ್ಕೊಂಡ್ರ, ಅಥವಾ ಸಮಾಜ ಸೇವೆ ರೂಪದಲ್ಲಿ ಒಂದು ದಾನ ಧರ್ಮದಿಂದ ಗುರುತಿಸ್ಕೊಂಡ್ರ? ಸರ್, ನಾನು ಈಗ ಮೊದಲನೇದಾಗಿ ನಮ್ಮದು 1973ರಲ್ಲಿ ಒಂದು ಶಿಕ್ಷಣ ಸಂಸ್ಥೆ ನಮ್ಮ ಅಜ್ಜವ್ರು ಕಟ್ಟಿದ್ದು. ಅದರ ಸಂಸ್ಥೆ ಒಂದು ಅಧ್ಯಕ್ಷನಾಗಿ ಕೆಲಸ ಮಾಡಿದ್ದೀನಿ. ಇವತ್ತು ನಿರ್ದೇಶಕಿಯಾಗಿ ಕೆಲಸ ಮಾಡ್ತಿದ್ದೀನಿ. ಅದರ ಜೊತೆಯಾಗಿ ನಮ್ಮದೇ ಆದಂಥ ಒಂದು ಧಾರವಾಡ ಲಾ ಅಕಾಡೆಮಿಯಲ್ಲಿ ಒಬ್ಬ ಡೈರೆಕ್ಟರಾಗಿ ಅಲ್ಲಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಅದರ ಜೊತೆಗೆ ಮತ್ತು ವಕೀಲ ವೃತ್ತಿನೂ ನಾನು ಕೆಲಸ ಮಾಡ್ತಾ ಇದ್ದೇನೆ. ವೃತ್ತಿ ಧರ್ಮದಲ್ಲಿ ಎಷ್ಟು ಸೀರಿಯಸ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ, ಅಷ್ಟೇ ಸೀರಿಯಸ್ ಆಗಿ ಚುನಾವಣೆಗೆ ಇದ್ದೀರಾ? ಮುಖ್ಯವಾಗಿ ನಾನು ವೃತ್ತಿ ಕಡೆ ಹೆಚ್ಚು ಗಮನ ಇದೆ. ಸೊ ರಾಜಕೀಯ ಬಂದಾಗ ನಮ್ಮ ಶಾಸಕ ಜೊತೆ ಹೆಚ್ಚಿರ್ತೇವೆ ನಾವು. ಹೆಚ್ಚು ನಾವು ಇಲ್ಲಿವರೆಗೆ ಅವ್ರ MLA ಎಲೆಕ್ಷನ್ ಇತ್ತು ಅಂದರೆ ನಮ್ಮದು ಎಲ್ಲ ಕಟ್ ಆಫ್ ಇರುತ್ತೆ, ಕ್ಲೋಸ್ ಇರುತ್ತೆ. 1-2 ತಿಂಗಳು ನಾವು ಏನು ಯಾವ ವರ್ಕ್ ಇರೋದಿಲ್ಲ. ಎಲೆಕ್ಷನ್ ಮುಗಿಮುಟ್ಟ, ಎಲೆಕ್ಷನ್ ಮುಗಿದ ಮತ್ತೆ ನಮ್ಮ ವೃತ್ತಿಗೆ ನಾವು ಜೋನ್ ಆಗಿ ಕೋರ್ಟ್ನಲ್ಲಿ ಇರ್ತಾರಂತೆ. ಫೀಲ್ಡಲ್ಲಿ ಇರುತ್ತೆ. ಓಕೆ, ಈಗ ವಿನಯ್ ಕುಲಕರ್ಣಿ ಅವರ ಚುನಾವಣೆ, ಈಗ ಬರ್ತಾ ಇರೋದು ಸದಾನಂದ ಅವರ ಟಿಕೆಟ್ ಕೇಳುವಂತ ಚುನಾವಣೆ. ಈ ಸಂದರ್ಭದಲ್ಲಿ ಯಾವ ರೀತಿ ಇರಬಹುದು ಸದಾನಂದ್ ಮುಂದೆ? ನಾವು ವಿಶೇಷವಾಗಿ ಏನಿಲ್ಲ, ನಾವು ಅಕಸ್ಮಾತ್ ಜನರಲ್ ಆದರೆ ಅವರು ಯಾರಿಗೆ ನಾವು ಕೇಳ್ತೇವೆ ಆಕಾಂಕ್ಷಿಯಾಗಿ, ಅವ್ರಿಗೆ ನಮಗೆ ಟಿಕೆಟ್ ಕೊಟ್ಟರೆ ನಮ್ಮದೇ ಮಾಡ್ತೇವೆ. ಜನರಲ್ ಆದರೆ ಎಷ್ಟು ಸೀರಿಯಸ್ ಆಗಿದ್ದೀರಿ? ಈ ಇಲೆಕ್ಷನ್ ಬಗ್ಗೆ ಸೀರಿಯಸ್ ಆಗಲೇಬೇಕಲ್ಲ. ಇನ್ನು ಇಲೆಕ್ಷನ್ ಆಗಿ ಸೀರಿಯಸ್ ಆಗಲೇಬೇಕು. ಅದರ ಬಗ್ಗೆ ನಾವು ಇಲೆಕ್ಷನ್ ಮತ್ತು ನಿಂದಿರ್ಬೇಕಂತಂದರೆ ಸೀರಿಯಸ್ ಆಗೇ ಮಾಡ್ಬೇಕು. ಅದನ್ನೇ ಸುಮ್ಮನೆ ಟಿಕೆಟ್ ಕೇಳೋದ್ರೊಳಗೆ ಅರ್ಥ ಇರೋದಿಲ್ಲ. ಮತ್ತು ಅದೇ ಜೊತೆಗೆ ಇನ್ ಕೇಸ್ ಜನರಲ್ ಬಂದು ಬೇರೆ ಕ್ಯಾಟಗರಿ ಬಂದರೂ ಸಹ ನಾವು ಅವ್ರಿಗೆ ಯಾರಿಗೆ ಟಿಕೆಟ್ ಕೊಡ್ತಾರಲ್ಲ ಕಾಂಗ್ರೆಸ್ ಪಕ್ಷದ್ದು ಅವರ ಪರವಾಗಿ ನಾವು ಅವ್ರ ಗೆಲ್ಲಿಸ್ಕೊಂಬರುವಂಥ ಒಂದು ಜವಾಬ್ದಾರಿ ನಾವು ತೊಗೊತೇವೆ. ಒಂದು ವೇಳೆ ನನ್ನ ಕೊನೆ ಪ್ರಶ್ನೆ, ಒಂದು ವೇಳೆ ಟಿಕೆಟ್ ಜನರಲ್ ಆಗಿ ಸಿಗಲಿಲ್ಲ ಅಂದರೆ, ಲಾಸ್ಟ್ ಟೈಮ್ ಹೆಬ್ಬಳ್ಳಿ ಕ್ಷೇತ್ರದಲ್ಲಿ ನಿಮಗೆ ಹಿನ್ನಡೆಗೆ ಏನಾಯ್ತು, ಆ ಸ್ಟೈಲ್ನಲ್ಲಿ ಇಲ್ಲಿ ಕೂಡ ನಿಮಗೆ ಒಂದು ವೇಳೆ ಅವಾಗ ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ಆಶೆ ಅಂಶಗಳನ್ನು ಮತ್ತು ನಿಮ್ಮ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಕ್ಕಂಥ ನಿಮಗಾಗಿ ಕಾಯ್ತಾ ಇರುವಂತ ನಿಮ್ಮ ಪ್ರೀತಿಯ ಬಾಂಧವರು, ಈಗ ಅಡ್ವೊಕೇಟ್ ವೃತ್ತಿಯಿಂದ ಈ ಕೇಸ್ ನಾವು ಗೆದ್ದೇ ತೀರ್ತೇವೆ ಅಂತೇಳಿ ಎಷ್ಟು ಕ್ಲೈಂಟ್ಗಳನ್ನು ನಿಮ್ಮ ಬಗ್ಗೆ ಪ್ರೀತಿ ಇಟ್ಕೊಂಡಿದ್ದ ಅಷ್ಟೇ ಉತ್ಸಾಹದಿಂದ ನೀವು ಇರ್ತೀರಿ. ಆ ರೀತಿ ಏನು ಮಾಡಿ ನಿಮಗೆ ಬೈ ಚಾನ್ಸ್ ಮಿಸ್ ಆದರೆ ನಿಮ್ಮ ನಡೆ? ನನಗೆ ಹೆಬ್ಬಳ್ಳಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಟಿಕೆಟ್ ಕೇಳೋದ್ರಿಂದ ನನಗೆ ಹಿನ್ನಡೆ ಆಗಿಲ್ಲ ಅಂತ ನಾನು ತಿಳ್ಕೊಂಡಿಲ್ಲ. ಈ ಸಲನೂ ನಾನು ಟಿಕೆಟ್ ಜನರಲ್ ಬಂದರೆ ನಾನು ಕೇಳ್ತೇನೆ. ಅವ್ರು ಏನು ತೀರ್ಮಾನ ತಗೊಂತಾರೆ ಅದ್ರ ಮೇಲೆ ನಾನು ಬದ್ಧತೆ. ಥ್ಯಾಂಕ್ ಯು ಸರ್. ನಮಸ್ತೆ.